ನಮಸ್ತೆ ಮಿತ್ರರೇ, ಇಂದು ನಾವು ತುಳುನಾಡಿನ ಅಥೆಂಟಿಕ್ ಡಿಶ್ ಪಜೆ ಮಡಿಕೆ ಅಂದರೆ ಬಾಳೆ ಎಲೆಯಲ್ಲಿ ಚಾಪೆ ಹಾಗೆ ಮಡಿಚಿ ಮಾಡುವಂತಹ ಈ ಒಂದು ಬಹಳ ರುಚಿಕರವಾದ ತಿಂಡಿ. ಇದನ್ನು ಬ್ರೇಕ್ಫಾಸ್ಟಿಗೆ ನಾವು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಇದನ್ನು ಚಟ್ನಿಯೇ ಬೇಕೆನ್ನಿಲ್ಲ, ಮೀನಿನ ರಸದೊಂದಿಗೂ ಅಥವಾ ಕೋಳಿ ರಸದೊಂದಿಗೂ ಅಥವಾ ಚಟ್ನಿಯೊಂದಿಗೂ ಇದನ್ನು ಸವಿಯಬಹುದು. ಹಾಗಾದರೆ ಈ ಬಾಳೆ ಎಲೆಯಲ್ಲಿ ಸುತ್ತಿ ಮಾಡುವಂತಹ ಬಾಳೆ ಇರೆತ ಅಡ್ಡೆ ಇದನ್ನು ಹೇಗೆ ಮಾಡುವುದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣ ಅಲ್ಲವೇ ವೀಕ್ಷಕರೇ? ತುಳುನಾಡಿನ ಸಾಂಪ್ರದಾಯಿಕ ತಿನಸ್ಸು ಆದ ಬಾರೆದೆರೆತ ಅಡ್ಡೆ ಅಥವಾ ಪಜೆ ಮಡಿಕೆ ಅಂತ ಹೇಳ್ತಾರೆ ಇದಕ್ಕೆ, ಅಥವಾ ನಾವು ತುಳುವರು ಬಾರೆದೆರೆತ ಅಡ್ಡೆ ಅಂತ ಹೇಳ್ತೇವೆ. ನೋಡಿ, ಈ ಕುಚ್ಚಲಕ್ಕಿ, ನಾನು ಇದರಲ್ಲಿ ಬಿಳಿ ಕುಚ್ಚಲಕ್ಕಿ ತೆಗೆದುಕೊಂಡಿದ್ದೇನೆ, ಕೆಂಪು ಕುಚ್ಚಲಕ್ಕಿ ಸಹ ತೆಗೆದುಕೊಳ್ಬಹುದು, ಅದು ಸಹ ಬಹಳ ರುಚಿ ಆಗ್ತದೆ. 2 ಗ್ಲಾಸ್ನಷ್ಟು ನಾನು ಈ ಕುಚ್ಚಲಕ್ಕಿ ತೆಗೆದುಕೊಂಡಿದ್ದೇನೆ. ಇದನ್ನು ಸಾಧಾರಣ 6-7 ಗಂಟೆಗಳ ಕಾಲ ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ನೋಡಿ ಹೇಗೆ ಮೆದುವಾಗಿದೆ. ಮತ್ತೆ ತೆಂಗಿನ ತುರಿ, ಇಷ್ಟೇ, ಏನು ಮತ್ತೆ ಉಪ್ಪಿದ್ರೆ ಆಯ್ತು, ಇಷ್ಟೇ ಸಾಮಾನು. ಮೊದಲಿಗೆ ನಾನೀಗ ಇದನ್ನು ಗ್ರೈಂಡರ್ಗೆ ಹಾಕೊಳ್ತಿದ್ದೇನೆ. ನೋಡಿ, ಅಕ್ಕಿಯನ್ನು ನಾವು ಗ್ರೈಂಡರ್ಗೆ ಹಾಕೋಣ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ದಪ್ಪದಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ನಾನು ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನೆ. ನೋಡಿ, ಇಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ. ಇನ್ನು ಗ್ರೈಂಡ್ ಆದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ವೀಕ್ಷಕರೇ. ನೋಡಿ, ಇಷ್ಟ ಆಗುವಾಗ ನಾವು ನೋಡಿ ಇದಕ್ಕೆ ಈಗ ಈ ತೆಂಗಿನ ತುರಿಯನ್ನು ನಾನು, ಇದು ರುಚಿಯನ್ನು ಕೊಡ್ತದೆ, ಅದಕ್ಕೆ ತೆಂಗಿನ ತುರಿಯನ್ನು ಸ್ವಲ್ಪ ಹಾಕೊಳ್ಳೋಣ. ತೆಂಗಿನ ತುರಿಯನ್ನು ಹಾಕಿ ಪುನಃ ಒಳ್ಳೆ ಗ್ರೈಂಡ್ ಮಾಡ್ಕೊಳ್ಳೋದು. ಒಳ್ಳೆ ಫೈನ್ ಆದ ನಮಗೆ ಬ್ಯಾಟರ್ ಆಗ್ಬೇಕೀಗ ವೀಕ್ಷಕರೇ. ನೋಡಿ, ಒಳ್ಳೆ ನೋಡಿ ಫೈನ್ ಆದ ಬ್ಯಾಟರ್ ಆಯ್ತು. ನೋಡಿ, ಇದರಲ್ಲಿರೋದು ಉಪ್ಪು, ಅಕ್ಕಿ ಮತ್ತು ತೆಂಗಿನ ತುರಿ. ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ ಇದನ್ನು ನಾನೀಗ ಒಂದು ನೋಡಿ, ಮೊದಲಿಗೆ ನಮ್ಮ ಮುಂಚಿನ ಕಾಲದಲ್ಲಿ ಕಡಿಯುವ ಕಲ್ಲಿತ್ತು. ಈಗ ನೋಡಿ ಹೀಗೆ ನಾನು ತೆಗೆದುಕೊಳ್ತಿದ್ದೇನೆ. ಎಲ್ಲ ತೆಗೆದು ನಿಮಗೊಮ್ಮೆ ತೋರಿಸ್ತೇನೆ ನಾನು ವೀಕ್ಷಕರೇ. ನೋಡಿ, ಹಿಟ್ಟೆಲ್ಲ ತೆಗೆದು ರೆಡಿಯಾಗಿದೆ. ಈಗ ಇದು ಹೀಗೆ ಇರಲಿ, ಇದನ್ನು ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಗ್ಯಾಸನ್ನು ಸ್ವಲ್ಪ ಉರಿಸಿಕೊಂಡು ಈ ಎಲ್ಲ ಇದನ್ನು ಸ್ವಲ್ಪ ಬಾಡಿಸಿಕೊಳ್ಳೋಣ. ನೋಡಿ, ಇದರದ್ದು ಸೈಡ್ಸನ್ನೆಲ್ಲ ತೆಗಿಬೇಕು, ಇದು ಬೇಡ ನಮಗೆ, ಇಲ್ಲದೆ ಮಡಿಸಲಿಕ್ಕೆ ಆಗೋದಿಲ್ಲ. ಹೀಗೆ ಸೈಡ್ಸ್ ಎಲ್ಲ ಎಲೆಗಳು ಇಷ್ಟಿಷ್ಟು ದೊಡ್ಡದು ಸಾಕು. ಈ ಹದದಲ್ಲಿ ನಾವು ಮಾಡುವ. ಈ ಸೈಡ್ಸ್ ಒಂದು ಮಡಿಸಲಿಕ್ಕೆ ಆಗುವ ಹಾಗೆ ನಾವು ಮಾಡಿಕೊಂಡ್ರೆ ಆಯಿತು. ಮತ್ತೆ ಸ್ವಲ್ಪ ನಾನು ಉರಿಸಿಕೊಂಡಿದ್ದೇನಲ್ಲ ನೋಡಿ, ಸ್ವಲ್ಪ ಬಾಡಿದ್ರೆ ಸಾಕು. ಎಲ್ಲ ಎಲೆಗಳನ್ನು ನಾನು ನೋಡಿ ಹೀಗೆ ಸ್ವಲ್ಪ ಬಾಡಿಸಿಕೊಂಡು, ಅದು ಮಡಿಸಲಿಕ್ಕೆ ನಮಗೆ ಈಸಿ ಆಗಬೇಕು, ಅದಕ್ಕೋಸ್ಕರ ನಾವು ಮಾಡಿಕೊಳ್ಳೋದು. ಮಾಡಿಸಿ ಇಟ್ಕೊಳ್ತೇನೆ ನಾನೀಗ ಎಲ್ಲವನ್ನು. ನೋಡಿ ವೀಕ್ಷಕರೇ, ನೋಡಿ ಎಲ್ಲ ಬಾಡಿಸಿಕೊಂಡಾಯಿತು. ಈಗ ನಾನಿಲ್ಲಿ ಒಂದು ಸ್ಟೀಮರನ್ನು ಸ್ವಲ್ಪ ನೋಡಿ ಇದಕ್ಕೆ ನೀರು ಇಟ್ಟುಕೊಂಡಿದ್ದೇನೆ. ಈಗ ಅದರಷ್ಟಿಗೆ ಬಿಸಿ ಆಗಲಿ, ಅಷ್ಟರಲ್ಲಿ ನಾವು ಇಲ್ಲಿ ನಾನು ಬಾಡಿಸುವ ಮೊದಲು ನೋಡಿ ಎಲ್ಲ ಎಲೆಗಳನ್ನು ಚೆನ್ನಾಗಿ ಒರೆಸ್ಕೊಂಡಿದ್ದೇನೆ. ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಒಂದು ಎಲೆ ತೆಗೆದುಕೊಂಡು ತೆಳುವಾಗಿ ನಾವೀಗ ಇದನ್ನು ಹಚ್ಚಿಕೊಳ್ಳು. ಸ್ವಲ್ಪ ನೀರನ್ನು ನಾವು ಸ್ವಲ್ಪ ಲೋಟದಲ್ಲಿ ನೀರಿಟ್ಟುಕೊಂಡು ನೋಡಿ, ಇಲ್ಲಿಂದ ಬರಬೇಕು, ಅದು ಸೈಡಿನಿಂದ. ಎಷ್ಟು ತೆಳು ಮಾಡ್ತೇವೆ ಅಷ್ಟು ಕೆಲವರು ತೆಂಗಿನಕಾಯಿ ಹಾಕುವುದಿಲ್ಲ, ಆದರೆ ನಾನು ನೋಡಿದ ಪ್ರಕಾರ ತೆಂಗಿನಕಾಯಿ ಹಾಕಿದ್ರೆ ವೀಕ್ಷಕರೇ
ಸ್ವಲ್ಪ ತುಂಬ ರುಚಿಯಾಗಿ ಬರ್ತದೆ. ಮತ್ತು ಯಾವುದೇ ಒಂದು ಕಾಯಿ ಹಾಲಿನಲ್ಲಿಯ, ಚಟ್ನಿಯಲ್ಲಿಯ, ಅಥವಾ ಮೀನಿನ ರಸದಲ್ಲಿಯ, ಅಥವಾ ಯಾವುದರಲ್ಲಿ ಸಹ ಇದನ್ನೊಂದು ತಿನ್ನಲಿಕ್ಕೆ ಇದು ಬಹಳ ಚೆನ್ನಾಗಿರ್ತದೆ. ತೆಳುವಾಗಿ, ಆದಷ್ಟು ತೆಳುವಾಗಿ ಇದನ್ನು ನಾವು ಇಲ್ಲಿ ಸ್ವಲ್ಪ ದಪ್ಪ ಉಂಟು, ಇದನ್ನು ತೆಗೆದುಕೊಳ್ಳುವ. ದಪ್ಪ ಇರಬಾರ್ದು, ತೆಳುವಾದರೆ ಅದು ನಾಳೆ ತೆಗೆಯುವಾಗ, ಆ ಬಾಳೆ ಇಲ್ಲಿಂದ ತೆಗೆಯುವಾಗ ಸ್ವಲ್ಪ ನೀರನ್ನು ಹೀಗೆ ಹೀಗೆ ಮಾಡಿ ಎಕ್ಸ್ಟ್ರಾ ಬಂದದನ್ನೆಲ್ಲ ಹೀಗೆ ಸೈಡಿದಂತ ತೆಗೆದುಕೊಳ್ಬೇಕು. ಇಲ್ಲಿ ಸಹ ಹಾಗೆ ದಪ್ಪ ಆಗಬಾರ್ದು. ಇದು ಎಷ್ಟು ನಮಗೆ ತೆಳುವಾಯಿತು ನೋಡಿ, ಅಷ್ಟು ಅದು ಚೆನ್ನಾಗಿರ್ತದೆ. ಇನ್ನು ನೋಡಿ, ಇದನ್ನು ಹೀಗೆ ಈ ಚಾಪೆ ಮಡಿಚಿದ ಹಾಗೆ ಮಡಿಚುವುದು. ಇದು ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿದಂತಹ ಒಂದು ಕರಾವಳಿಯ ಸಾಂಪ್ರದಾಯಿಕ ಒಂದು ಬ್ರೇಕ್ಫಾಸ್ಟ್. ಹೀಗೆ ಮಾಡಿ ನೋಡಿ, ಈಗ ಹೀಗೆ ಒಂದೊಂದಾಗಿ ಇಟ್ಕೊಳ್ಳೋದು ಇದರಲ್ಲಿ. ಇದೀಗ ಸ್ವಲ್ಪ ಇದಾಗಬೇಕು ನೋಡಿ. ಇನ್ನೊಂದು ಎಲೆಯನ್ನು ನಾನು ಹಾಗೆ ನೋಡಿ, ಸ್ವಲ್ಪ ಸಣ್ಣ ಎಲೆ ಬೇಕಿದ್ರೆ ಸಣ್ಣ ಎಲೆಯಲ್ಲಿ ಒಂದು ಇದು ಇದ್ರೆ ಸಾಕು. ಸ್ವಲ್ಪ ನೀರನ್ನು ಕೈಯಲ್ಲಿ ಹೀಗೆ ತಾಗಿಸಿ ಆದಷ್ಟು ತೆಳು ಮಾಡಬೇಕು. ಅದು ನಾಳೆ ಬಿಡಿಸುವಾಗ, ಅಂದರೆ ಬೆಂದ ಮೇಲೆ ಬಿಡಿಸುವಾಗ, ಅಂದರೆ ಬೆಂದ ಕೂಡಲೇ ತೆಗಿಬಾರ್ದು ಸಹ, ಸ್ವಲ್ಪ ಅದು ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಅದನ್ನು ತೆಗಿಬೇಕು ವೀಕ್ಷಕರೇ, ಆಗ ಚೆನ್ನಾಗಿ ಬರ್ತದೆ, ಬಹಳ ರುಚಿಕರವಾಗಿರ್ತದೆ. ಅದು ಸಹ ಬಾಳೆ ಎಲೆಯ ಒಂದು ಅಂಶಗಳು, ವೈಜ್ಞಾನಿಕ ಅಂಶಗಳು ಇರ್ತದಲ್ಲ, ಆಯುರ್ವೇದಿಕ್ ಅಂಶಗಳು ಇದರಲ್ಲಿ ಇರುವಂತಹದ್ದು. ಅದು ಈ ಒಂದು ಕುಚ್ಚಲಕ್ಕಿಯ ಒಳಗೆ ಸೇರಿ ಅದಕ್ಕೊಂದು ಬೇರೆ ರುಚಿ ಮತ್ತು ಅರೋಮ ಕೊಡ್ತದೆ ನೋಡಿ. ಹೀಗೆ ಮಾಡಿಕೊಳ್ಬೇಕು. ಮತ್ತು ಸೈಡ್ಸ್ ಅನ್ನು ಬೇಕಿದ್ರೆ ನೀಟ್ ಮಾಡಿಕೊಳ್ಳಿಕ್ಕೆ ನಾವು ನೋಡಿ ಹೀಗೆ ಸೈಡ್ಸ್ ಅನ್ನು ಹೀಗೆ ತೆಗೆದುಕೊಳ್ಳೋಣ. ಇಲ್ಲಿ ಸಹ ಹಾಗೆ ಹೀಗೆ ನೀಟಾಗಿ ಬರಬೇಕಿದ್ರೆ ಸ್ವಲ್ಪ ಇನ್ನು ಪುನಃ ಹೀಗೆ ಚಾಪೆ ಮಡಿಸಿದ ಹಾಗೆ ಇದನ್ನು ಮಡಿಸಿಕೊಳ್ಳೋದು. ಅಂದರೆ ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸಿಕೊಂಡು ಮತ್ತೆ ಮಾಡಬೇಕು. ನಾನು ಹಾಗೆ ಹೀಗೆ ನೋಡಿ ಎಲ್ಲವನ್ನು ಸಹ ಒಂದೊಂದಾಗಿ ಮಾಡಿ ಎಲ್ಲ ಇಟ್ಟುಕೊಳ್ತೇನೆ, ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರು. ನೋಡಿ ಈ ನಮ್ಮನೆ ಇಷ್ಟು ತೆಳುವಾಗಿ, ಎಷ್ಟು ತೆಳು ಮಾಡಿದ್ದೇವೆ ಅಷ್ಟು ತೆಳು ನೋಡಿ. ಕೊನೆಯ 2 ಬಾಕಿ ಉಂಟು ನಾನು ಮಡಿಚಲಿಕ್ಕೆ. ನಾನೀಗ ನಿಮ್ಮ ಎದುರೇ ಮಡಿಸ್ತಾ ಇದ್ದೇನೆ. ಒಂದು ಆಯಿತು, ಈಗ ಇನ್ನೊಂದನ್ನು ನೋಡಿ. ನೋಡಿ ಇದೆಷ್ಟು ತೆಳು ಬಂದು ನೋಡಿ, ಇಷ್ಟು ತೆಳುವಾದರೆ ಸಹ ಅದು ಚೆನ್ನಾಗಿ ಏಳ್ತದೆ. ಈ ಬಾಳೆ ಎಲೆ ಬೇಯುವಾಗ ಅದು ಆಟೋಮೆಟಿಕಲಿ ಅದರಿಂದ ಅದನ್ನು ಹೊರಗೆ ಇಳಿಲಿಕ್ಕೆ ಆಗ್ತದೆ ನೋಡಿ. ಈಗ ಆಗ ಇಟ್ಕೊಂಡದ್ದು 2-3 ಇಟ್ಕೊಂಡಿದ್ದೇನೆ ನಾನು ನೋಡಿ, ಅದರೊಳಗೆ ಉಂಟು. ಈಗ ಒಂದೊಂದಾಗಿ ಒಂದು ಸೆಟ್ ಇದಾಯಿತು ನೋಡಿ. ಈಗೀಗ ಸೈಡಿಗೆ ಹೀಗೆ ಇಟ್ಕೊಳ್ಳೋಣ, ಹೀಗೆ ಇಡುವ. ಕೊನೆಯದನ್ನು ಹೀಗೆ ಇಟ್ಕೊಳ್ಳೋಣ. ಒಳ್ಳೆ ಅದಕ್ಕೆ ಆವಿ ಬರಲಿಕ್ಕೆ ಸ್ಥಳ ಇರೋ ಹಾಗೆ ಇಟ್ಟುಕೊಂಡು ನಾವು ಬೇಯಿಸ್ಕೊಳ್ಬೇಕು. ಇನ್ನೊಂದು 20ರಿಂದ 25 ನಿಮಿಷಗಳ ಕಾಲ ನಾವು ಬೇಯಿಸೋಣ, ಆಮೇಲೆ ನೋಡುವ. ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ 20 ನಿಮಿಷ, ಒಂದು 25 ನಿಮಿಷ ಆಗಿದೆ. ಬಹಳ ಬಿಸಿಯಾಗಿದೆ. ಇದನ್ನೀಗ ಓಪನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಜಸ್ಟ್ ನಾನು ನಿಮಗೆ ಒಂದು ತೆಗೆದು ತೋರಿಸ್ತೇನೆ ಹೇಗೆ ಆಗಿದೆ ಅಂತ ಹೇಳಿ ನೋಡಿ. ಬಿಸಿ 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 ಬಿಸಿಯಾಗಿದೆ ನೋಡಿ ಹೇಗೆ ಉಂಟಂತ. ಆ್ಯಕ್ಚುಲಿ ನಾವು ಅರಸಿನ ಎಲೆಯಲ್ಲಿ ಮಾಡೋದು ಬೇರೆ, ಇದು ಬೇರೆ. ಅರಸಿನ ಎಲೆಯ ರುಚಿ ಇನ್ನೊಂದು ನಮೂನೆ ನೋಡಿ. ಹೇಗೆ ನೋಡಿ ಹೇಗೆ ಬಂದಿದೆ ನೋಡಿ, ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ಈಗ ಇದು ಇನ್ನು ಸ್ವಲ್ಪ ತಣ್ಣಗಾದ ಮೇಲೆ, ಸ್ವಲ್ಪ ತಣ್ಣಗಾಗಬೇಕು, ಇದನ್ನು ಹೀಗೆ ಪೀಸ್ಗಳಾಗಿ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋದು ನೋಡಿ ವೀಕ್ಷಕರೇ. ನೋಡಿ ಹೀಗೆ
ಪೀಸಾಗಿ ನಾವು ಇದನ್ನು ತೆಗೆದುಕೊಂಡು ಇದೊಂದು ಚಟ್ನಿಯೊಟ್ಟಿಗೆ ಅಥವಾ ಮೀನಿನ ರಸದೊಟ್ಟಿಗೆ, ಕೋಳಿಯ ರಸದೊಟ್ಟಿಗೆ, ಹೀಗೆ. ಈಗ ಸ್ವಲ್ಪ ತಣ್ಣಗಾಗಬೇಕಿದು, ಮಾತ್ರ ಬಹಳ ಬಿಸಿಯಾಗಿದೆ ನೋಡಿ. ಅದಕ್ಕೆ ಪಜೆ ಮಡಿಕೆ ಅಂತ ಹೇಳ್ತಾರೆ, ಅಥವಾ ಬಾಳೆ ಎಲೆಯ ಅಡ್ಡೆ ಅಂತ ಕರಿತೇವೆ ನಾವು. ಏನು ಬೇಕಾದರೂ ಕರಿಬೋದು ನೋಡಿ. ಇದು ಒಂದು ಬಹಳ ಅರೋಮ ಬರ್ತಾ ಉಂಟು ಇದರಲ್ಲಿ, ಬಾಳೆ ಎಲೆಯಲ್ಲಿ ಬೆಂದದಲ್ಲ, ಇದು ಪರಿಮಳವೇ ಒಂದು ಬೇರೆ. ಏನು ಚೆನ್ನಾಗಿ ಹೇಳ್ತದೆ ನೋಡಿ. ಹೀಗೆ ಬಿಸಿ ಬಿಸಿಯನ್ನು ಮುಳುಗಿಸಿ ನಾವು ಕೊಡುವಾಗ ಮಾತ್ರ, ನಾನೀಗ ನಿಮಗೆ ತೋರಿಸಿದ್ದು ಮಾತ್ರ. ಹೀಗೆ ಕೊಡುವಾಗ ಹೀಗೆ ಎಲೆಯಲ್ಲೇ ಕೊಡೋದು. ತಿನ್ನುವವರು ಇದನ್ನು ಎಲೆಯಿಂದ ಬಿಡಿಸಿಕೊಂಡು ಅವರವರೇ ಅದಕ್ಕೆ ಏನು ಚಟ್ನಿ ಆದರೆ ಚಟ್ನಿ, ಅಥವಾ ಮೀನಿನ ರಸ ಆದರೆ ಮೀನಿನ ರಸ, ಅಥವಾ ಕೋಳಿಯ ರಸ ಆದರೆ ಕೋಳಿಯ ರಸ, ಏನು ಯಾವುದರಲ್ಲಿಯೂ ಇದನ್ನು ತಿನ್ಬೋದು. ಹಾಗಾದರೆ ನೋಡಿ ವೀಕ್ಷಕರೇ, ನೋಡಿದ್ರಲ್ಲ ಹೇಗೆ ಒಂದು ಸುಲಭ ವಿಧಾನದಲ್ಲಿ ಈ ಒಂದು ಸಾಂಪ್ರದಾಯಿಕವಾದ ನಮ್ಮ ಇದೊಂದು ತಿಂಡಿ, ಬ್ರೇಕ್ಫಾಸ್ಟಲ್ಲಿ ನಾವು ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತೇವೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.